ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿಯಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿರುವ ಶಿವಂ ಅಸೋಸಿಯೇಟ್ಸ್ ಮತ್ತು ಆದಿತ್ಯ ರಾಜ್ ಕ್ಯಾಪಿಟಲ್ ಅಕ್ರಮ ಹಣಕಾಸು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯ ಡಿಐಜಿಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಸಾರ್ವಜನಿಕರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಪೊಲೀಸರು ಸಂಸ್ಥೆಯ ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡಿದ್ರೂ ಕೆಲವರು ಇನ್ನೂ ಹಣ ಜಮಾ ಮಾಡುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಅವರು ಹೇಳಿದ್ದಾರೆ. ಈ ಕುರಿತು ಸಂಪೂರ್ಣ ವರದಿ ಇಲ್ಲಿದೆ. ಶಿವಂ ಅಸೋಸಿಯೇಟ್ಸ್ ಹಾಗೂ ಆದಿತ್ಯ ರಾಜ್ ಕ್ಯಾಪಿಟಲ್ ಸಂಸ್ಥೆಗಳ ವಿರುದ್ಧ ಅಕ್ರಮ ಠೇವಣಿ ಸಂಗ್ರಹಣೆ ಮತ್ತು ಸಾರ್ವಜನಿಕರಿಗೆ ಮೋಸ ಮಾಡಿದ ಆರೋಪಗಳ ತನಿಖೆ ತೀವ್ರಗೊಂಡಿರುವ ನಡುವೆಯೇ ಬೆಳಗಾವಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದ ಡಿಐಜಿಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಸಾರ್ವಜನಿಕರಿಗೆ ಮಹತ್ವದ ಸಂದೇಶ ನೀಡಿದ್ದಾರೆ. ಈ ಸಂಸ್ಥೆಗಳ ಖಾತೆಗಳನ್ನು ಈಗಾಗಲೇ ಪೊಲೀಸರು ಡೆಬಿಟ್ ಫ್ರೀಸ್ ಮಾಡಿದ್ರು. ಕೆಲವು ಜನರು ಇನ್ನೂ ಹಣ ಜಮಾ ಮಾಡುತ್ತಿರುವ ಮಾಹಿತಿ ಲಭ್ಯವಾಗಿದೆ. ಇದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದ್ದು ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಇಂತಹ ಸಂಸ್ಥೆಗಳಿಗೆ ಹಣ ಹೂಡಿಕೆ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಡಿಐಜಿಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಜನರು ದುರಾಸೆಗೆ ಬಿದ್ದು ಹೆಚ್ಚಿನ ಲಾಭದ ಆಮಿಷಕ್ಕೆ ಒಳಗಾಗಬಾರದು. ಯಾರಾದರೂ ಹೆಚ್ಚಿನ ಲಾಭದ ಭರವಸೆ ನೀಡಿ ಹಣ ಸಂಗ್ರಹಿಸಲು ಮುಂದಾದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ. ಶಿವಂ ಅಸೋಸಿಯೇಟ್ಸ್ ಸಂಸ್ಥೆಯ ಶಿವಾನಂದ್ ನೀಲನ್ನವರ್ ಹಾಗೂ ಆದಿತ್ಯ ರಾಜ್ ಕ್ಯಾಪಿಟಲ್ ಸಂಸ್ಥೆಗೆ ಸಾರ್ವಜನಿಕರಿಂದ ಠೇವಣಿ ಸಂಗ್ರಹಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವುದೇ ಬ್ಯಾಂಕಿಂಗ್ ಪರವಾನಗಿ ಅಥವಾ ಅಧಿಕೃತ ಅನುಮತಿ ನೀಡಿಲ್ಲ ಎಂಬುದನ್ನು ಡಿಐಜಿಪಿ ಸ್ಪಷ್ಟಪಡಿಸಿದ್ದಾರೆ. ನ್ಯೂಸ್ ರಿಪೋರ್ಟ್ ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಅಂತಂದ್ರೆ ಅವತ್ತಿನ ದಿವಸ ಅವನು ಬ್ಯಾಂಕ್ರಪ್ಟ್ ಆಗ್ಬಿಡ್ತಾನೆ. ಅದನ್ನ ಆಗೋಕ್ಕಿಂತ ಮುಂಚೆನೆ ಜಿಲ್ಲಾಡಳಿತದ ವತಿಯಿಂದ ಪೊಲೀಸರು ಅವರು ಸೇರಿಕೊಂಡು ದಾಳಿ ಮಾಡಿ ಈ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕೋ ತಗೊಂಡಿದ್ದಾರೆ. ಮುಂದೆ ಆಗುವ ಮತ್ತಷ್ಟು ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ. 2400 ಕೋಟಿಯಲ್ಲಿ ನಮಗೆ ಇಲ್ಲಿಯವರೆಗೂ ಕಂಡು ಬಂದಂತಹ ಶಾರ್ಟೇಜ್ ಅಮೌಂಟು 660 ಕೋಟಿ. ಆ 660 ಕೋಟಿಯಲ್ಲಿ ನಮಗೆ ಸುಮಾರು 390 ಕೋಟಿ ಬೇರೆ ಬೇರೆ ಮೂಲಗಳಿಂದ ಸಿಗುವ ಸಾಧ್ಯತೆ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಕಂಡು ಬಂದಿದೆ. ಇಲ್ಲಿವರೆಗೂ ಸುಮಾರು 660 ಕೋಟಿ ಶಾರ್ಟೇಜ್ ಇದೆ. ಬೇರೆ ಬೇರೆ ಮುಖಾಂತರ ಒಂದು ಬ್ಯಾಂಕ್ ಅಕೌಂಟ್ಸು, ಒಂದಿಷ್ಟು FD, ಕೆಲವೊಂದಿಷ್ಟು ಸ್ಟಾಕ್ಸ್ ಇದ್ದಾವೆ, ಇನ್ನು ಕೆಲವೊಂದಿಷ್ಟು ಬಂಗಾರ ಖರೀದಿ ಮಾಡಿರೋದಿದೆ. ತಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ನಾವು ಅವನ 5 ಹೈ ಎಂಡ್ ಕಾರ್ಗಳನ್ನು ನಾವು ಆಲ್ರೆಡಿ ನಮ್ಮ ವಶಕ್ಕೆ ಪಡೆದುಕೊಂಡಿದ್ದೀವಿ. ಜೊತೆಗೆ ಸುಮಾರು ಪ್ರಾಪರ್ಟೀಸ್ ಕೂಡ ಖರೀದಿ ಮಾಡಿದ್ದಾರೆ. ಮತ್ತಷ್ಟು ನಮ್ಮ ತನಿಖೆ ನಡೀತಾ ಇದೆ. ಇದೆಲ್ಲ ಆಗಿರ್ತಕ್ಕಂಥದ್ದು ನಮಗೆ ಇಲ್ಲಿವರೆಗೂ ಅವನ ಪ್ರಾಪರ್ಟಿ ಸಿಕ್ಕಿರೋದು ಕರ್ನಾಟಕದ ಒಳಗಡೆ ಅವನು ಏನು ಮಾಡಿದನೋ ಅದರದ್ದು. ಇದ್ರ ಜೊತೆಗೆ ನಾವು ಈಗಾಗಲೇ ಅವನ ಹೈಯೆಸ್ಟ್ ಇನ್ವೆಸ್ಟರ್ಸ್ ಇರೋದು ಪಕ್ಕದ ರಾಜ್ಯ ಮಹಾರಾಷ್ಟ್ರದಿಂದ. ಅಲ್ಲಿನ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಕೆಲವೊಂದು ಮಾಹಿತಿಯನ್ನು ಮಹಾರಾಷ್ಟ್ರ ಸರ್ಕಾರದಿಂದ, ಮಹಾರಾಷ್ಟ್ರ ಪೊಲೀಸರಿಂದ ಕೂಡ ನಾವು ಸಂಗ್ರಹಿಸ್ಕೊಳ್ತಾ ಇದ್ದೀವಿ. ನಮ್ಮ ಎಲ್ಲ ದಾರಿಗಳು ಜೊತೆಗೆ ಈಗಾಗಲೇ ಸರ್ಕಾರ ಶಿವಂ ಅಸೋಸಿಯೇಟ್ ಪ್ರಕರಣದಲ್ಲಿ KPID ಕಾಯ್ದೆ ಪ್ರಕಾರ ಒಬ್ಬ ಕಾಂಪಿಟೆಂಟ್ ಅಧಿಕಾರಿಯನ್ನು ಕೂಡ ನೇಮಕ ಮಾಡಿದ್ದಾರೆ. ನಾವು ಏನೇನು ಅವನ ಅಸೆಟನ್ನು ಫ್ರೀಸ್ ಮಾಡಿದ್ದೀವಿ, ಮಾಹಿತಿಯನ್ನು ಸಂಗ್ರಹಿಸಿದ್ದೀವಿ, ಎಲ್ಲವನ್ನು ಆ ಕಾಂಪಿಟೆಂಟ್ ಅಧಿಕಾರಿಗೆ ಕೊಡ್ತೀವಿ. ಅವರು ಅದನ್ನು ಲಿಕ್ವಿಡೇಟ್ ಮಾಡಿಬಿಟ್ಟು ತದನಂತರ ಸಾರ್ವಜನಿಕರಿಗೆ ಆದಿತ್ಯ ಆಮ್ಲನ್ ವಿಶ್ವಾಸ
ಬಟ್ಸ್ಪಟ್ ಆ್ಯಂಡ್ KPID ಎರಡರಲ್ಲೂ ಅವರು ಅದನ್ನು ಸಾರ್ವಜನಿಕರಿಗೆ ಮರಳಿ ಕೊಡುವಂಥ ಪ್ರಯತ್ನ ಮಾಡೇ ಮಾಡ್ತಾರೆ. ಯಾಕಂದರೆ ಆಲ್ರೆಡಿ ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ ನಮಗೆ ಸಿಕ್ಕಿದೆ. ಅದೇ ಹೇಳಿದೆ, ಸುಮಾರು ಒಂದು 390-400 ಕೋಟಿಯಷ್ಟು ನಾವು ಅಸೆಟ್ಸು ರಿಕವರ್ ಮಾಡ್ತೀವಿ. ಅದೇ ಅರೌಂಡ್ 400 crores. ಸುಮಾರು 250 ಗ್ರಾಮ್ ಗೋಲ್ಡ್ ಕೂಡ ಸಿಕ್ಕಿದೆ. ಇದ್ರ ಜೊತೆಗೆ 40,700 ಕಸ್ಟಮರ್ಸ್ ಇವರಿಗೆ 700 ರೈಟ್ ಫ್ರಮ್ ಫಸ್ಟ್ ಡೇ ಆಫ್ ಹೀಸ್ ಬಿಸ್ನೆಸ್. 2016 ಇವನು ಈ ಬಿಸ್ನೆಸ್ಸನ್ನು ಶುರು ಮಾಡಿದ್ದ. ಇವ್ರ ಜೊತೆ ಇನ್ನೊಬ್ಬ ಪಾರ್ಟ್ನರ್ ಇದ್ದಾನೆ. ಇನ್ನೊಂದು ಮಜಾ ವಿಚಾರ, ಯಾವುದೇ ಒಂದು ಕಂಪನಿಯಿಂದ ಪರ್ಸನಲ್ ಅಕೌಂಟಿಗೆ ಕಾನೂನು ಪ್ರಕಾರ ಟ್ರಾನ್ಸಾಕ್ಷನ್ ಆಗಬಾರ್ದು, ಎಕ್ಸೆಪ್ಟ್ ಫಾರ್ ಸ್ಯಾಲ್ರಿ ಆರ್ ಎನಿ ಫಿಕ್ಸ್ಡ್ ರೆಮ್ಯುನರೇಷನ್. ದಟ್ ಈಸ್ ಡಿಸೈಡೆಡ್ ಬೈ ದಿ ಕಂಪನಿ. ಆದರೆ ತುಂಬ ದುಡ್ಡು ಅಕ್ರಮವಾಗಿ ಕಂಪನಿಯಿಂದ ಇವರು ತಮ್ಮ ಅಕೌಂಟಿಗೆ ಹಾಕ್ಕೊಂಡಿದ್ದಾರೆ. ಇಲ್ಲಿವರೆಗೂ ಶಿವಾನಂದ್ ನೀಲಣ್ಣವರ ಒಬ್ಬನ ಅಕೌಂಟಿಗೆ ಸುಮಾರು 55 ಕೋಟಿಯಷ್ಟು ಕಂಪನಿಯಿಂದ ಹಣ ವರ್ಗಾವಣೆ ಆಗಿದೆ. ಈಗಾಗಲೇ ಒಂದು ವೆಲ್ಫೈರ್ ಟೊಯೋಟಾ ವೆಲ್ಫೈರ್ ಕಾರು, 2 ಮರ್ಸಿಡೀಸ್ ಕಾರು, ಒಂದು ಡಿಫೆಂಡರು, ಒಂದು ವರ್ಣ ಸೀಸ್ ಮಾಡಲಾಗಿದೆ. ಜೊತೆಗೆ ಇನ್ನೂ 11 ವೋಲ್ವೋ XC90 ಕಾರ್ಗಳನ್ನು ಇವರ ಅಕೌಂಟಿಂದ ಕೊಟ್ಟು ಖರೀದಿ ಮಾಡಿರ್ತಕ್ಕಂಥ ಮಾಹಿತಿ ಇದೆ. ಈಗಾಗಲೇ ಆ ಮಾಹಿತಿಯನ್ನು ಆ 11 ವೆಹಿಕಲ್ಗಳು ಬೇರೆ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದು. ಅಲ್ಲಿನ ಪೊಲೀಸರಿಗೆ ಮತ್ತು ಟ್ರಾನ್ಸ್ಪೋರ್ಟ್ ಅಥಾರಿಟಿಯವರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೀವಿ. ಈ ಕಂಪನಿ ಅಕೌಂಟಿಂದ ಎಲ್ಲೆಲ್ಲಿ ದುಡ್ಡು ಹೋಗಿದೆಯೋ ಆ ದುಡ್ಡನ್ನು ಎಲ್ಲವನ್ನೂ ಕೂಡ ನಾವು ವಾಪಸ್ಸು ಮತ್ತೆ ಕಂಪನಿಗೆ ತಲುಪಿಸಿ, ಅಲ್ಲಿಂದ ಯಾರು ಡಿಪಾಸಿಟರ್ಸ್ ಇದ್ದಾರೆ, ಯಾರಿಗೆ ನ್ಯಾಯತೆ ಸಿಗಬೇಕು ಅವರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.